ಹೋಗ್ತಿದ್ದೆ ಈ ಟ್ರಿಪ್ಪು ಈ ಫ್ಯಾಕ್ಟ್ರಿ ಕಳಿಸಿದ್ದಾರೆ. ನಿನ್ನೆ ಎಲ್ಲ ಇಲ್ಲಿ ಕರೆಂಟ್ ಇಲ್ಲ ಅಂತ ಗಾಡಿ ನಿನ್ನೆ ಖಾಲಿ ಮಾಡಿಲ್ಲ, ಇವತ್ತು ಬೆಳಗ್ಗೆನೆ ಆ ಗಾಡಿ ಬರ್ತದಲ್ಲ, ನಾವು ಹಂಗೆ ಹೋಗ್ಬೇಕು, ಸೀದಾ ಹೋಗಕ್ಕ ನಮ್ಮ ಗಾಡಿ ಹೋಗಲ್ಲ. ಸ್ನೇಹಿತರೆ ನೋಡಿದ್ರ ಗೊಬ್ಬರ ಈಟಾಗಿ ಹೆಂಗೆ ಬಂದೈತೆ, ಹಂಗೆ ಬಂದು ಆ ಕಡೆ ಮಿಷಿನ್ಗೆ ಹೋಗುತ್ತೆ ನೋಡಿ. ರೋಡ್ ಮಾಡಿದ್ದಾರೆ ನೋಡಿ, ಎಲ್ಲ ಹೊಸದಾಗಿ ರೋಡ್ ಮಾಡಿದಾರಪ್ಪ ಘಾಟು. ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಗೋವಾದಲ್ಲಿದ್ದೀನಿ. ಲಾಸ್ಟ್ ವಿಡಿಯೋ ಘಾಟ್ ಇಳಿಸೋದ್ರಲ್ಲಿ ಎಂಡ್ ಮಾಡಿದ್ದೆ. ಇವಾಗ ಗೋವಾದಲ್ಲಿ ನಮ್ಮ ಅರ್ಜುನ ಖಾಲಿ ಆಗ್ತಾ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ. ಆ ಮ್ಯಾಗ್ನೆಟ್ಟು ಇಟ್ಟ ಗಾಡಿ ಹೆಂಗೆ ಕೆಳಗೆ ಕೂತಿ ಎದ್ದೊಳ್ತೈತೆ ನೋಡಿ, ನೋಡಿದ್ರ. ಇದು ಬಂದು ಮಡ್ಕ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಖಾಲಿ ಆಗ್ತಾ ಇರೋದು. ಲಾಸ್ಟ್ ಟ್ರಿಪ್ಪೆಲ್ಲ ಮೋಹಿತ್ಗೆ ಹೋಗ್ತಿದ್ದೆ, ಈ ಟ್ರಿಪ್ಪು ಈ ಫ್ಯಾಕ್ಟ್ರಿ ಕಳಿಸಿದ್ದಾರೆ. ನಿನ್ನೆ ಎಲ್ಲ ಇಲ್ಲಿ ಕರೆಂಟ್ ಇಲ್ಲ ಅಂತ ಗಾಡಿ ನಿನ್ನೆ ಖಾಲಿ ಮಾಡಿಲ್ಲ, ಇವತ್ತು ಬೆಳಗ್ಗೆನೆ ಖಾಲಿ ಮಾಡ್ತಾ ಇದ್ದಾರೆ. ಬರ್ರಿ ಮೇಲೆ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೈತೆ ಅಂತೇಳಿ. ನೋಡಿ ಸ್ನೇಹಿತರೆ, ಎಷ್ಟು ಗಲೀಜಿದೆ, ಬೂದಿ ಇದ್ದಂಗೆ ಇನ್ನಿಷ್ಟು ಗೋಲಿದ್ದಾವೆ. ಎಳಿತಾ ಇದ್ದಾನೆ. ನಿನ್ನೆ ಖಾಲಿ ಆಗ್ಬಿಟ್ಟಿದ್ರೆ ನಮ್ಮದು ಸಮಸ್ಯೆ ಆಗ್ತಿರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ನಿನ್ನೆ ಇಡೀ ದಿವಸ ಇಲ್ಲಿ ಕಂಬ ಪ್ರಾಬ್ಲಮ್ ಇದ್ದಿಂದ, ಕರೆಂಟ್ ಕಂಬ ಪ್ರಾಬ್ಲಮ್ ಇದ್ದಿಂದ ನಿನ್ನೆ ಕರೆಂಟ್ ಇರಲಿಲ್ಲ. 3 ಗಂಟೆಗೇನೋ ಬಂತು, 3 ಗಂಟೆ ಮೇಲೆ ಸ್ಕ್ರಾಪ್ ಗಾಡಿ ಖಾಲಿ ಮಾಡಿದ್ರು. ನಮ್ಮ ಗಾಡಿಗಳನ್ನೆಲ್ಲ ಓಲ್ಡ್ ಮಾಡಿದರು, ಶಾಂಪಲ್ ತಗೊಂಡು ನಿಲ್ಲಿಸ್ಬಿಟ್ಟಿದ್ರು. ಈಗ ಬೆಳಗ್ಗೆನೇ ಬಂದು ಗಾಡಿಗಳು ಖಾಲಿ ಮಾಡ್ತಾಯಿದೆ ನೋಡಿ. ಮ್ಯಾಗ್ನೆಟ್ ಹೆಂಗೆ ಬರ್ತಾಯಿದೆ, 5 ಟನ್ ಹತ್ತತ್ರ ಬರುತ್ತೆ ಮ್ಯಾಗ್ನೆಟ್. ಅದು ಗಾಡೀಲಿ ಇಟ್ಟು ಕೂಡಲೇ ಗಾಡಿನ ಹಂಗೆ ಕೂತು ಒಂದು ಹೆಚ್ಚು ಕಮ್ಮಿ 3-4 ಇಂಚ್ ಕೂತು ಎದ್ದೊಳ್ತೈತೆ ನೋಡಿ. ಬರೀ ಗಾಡಿ ಖಾಲಿ ಆಗಲಿ, ಆಮೇಲೆ ಸಿಗೋಣ. ಫಸ್ಟ್ ಕ್ಲೀನ್ ಮಾಡೋ ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡಬೇಕು. ಸ್ನೇಹಿತರೆ, 2 ದಿವಸದ ನಂತರ ನಿನ್ನೆ 2 ದಿವಸದ ನಂತರ ಲೋಡ್ ಬಂದಿದೆ ಬೆಂಗಳೂರು ಕಡೆಗೆ, ನೆಲಮಂಗಲಾಗಿ ನಮ್ಮೂರಿಗೆ ಲೋಡ್ಗೆ ಹೋಗೋಣ. ಬೆಳಗ್ಗೆನೆ ಖಾಲಿ ಮಾಡಿ ಇಲ್ಲೇ ಸೈಡ್ಗೆ ಹಾಕಿದೆ ಗಾಡಿನ. ಇದೇ ಫ್ಯಾಕ್ಟ್ರಿಯಲ್ಲಿ ಖಾಲಿ ಮಾಡಿದ್ದು, ಗೋವಾ ಇಸ್ಪಾತು. ಇವಾಗ ಇಲ್ಲಿಂದ ಕುಕ್ಕೋಳೆ ಮೇವು ಸನ್ರೈಸ್ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಟೈಮ್ ಆಲೇ 3 ಗಂಟೆ 4:15 ಆಗುತ್ತೆ. ಟೈಮ್ ನೋಡಿ 3:05 ಗೆ 4:15 ಆಗುತ್ತೆ. ಹೋಗೋಣ ಅರ್ಜೆಂಟಾಗಿ, ಲೋಡ್ ಅಂತೂ ಮಾಡಿಸೋಣ ನಮ್ಮ ನೆಲಮಂಗಲಾಗೆ. ಇವತ್ತು ಹೆಚ್ಚು ಕಮ್ಮಿ 18 ದಿವಸದ ನಂತರ ಊರ ಕಡೆ ಲೋಡ್ ಮಾಡ್ತಾಯಿದ್ದೀವಿ. ಹೆಂಗಪ್ಪ ಇದು, ಇದಕ್ಕೆ ಬೆಲೆ ಯಾವತ್ತು, ಈಗಿನ ಕಾಲದಲ್ಲಿ ಇದಕ್ಕೆ ಬೆಲೆ ಇಲ್ಲ. ಅರ್ಥ ಆಯ್ತು, ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಬರ್ರಿ ಈಗ ಸದ್ಯಕ್ಕೆ ನಾವು ಫಸ್ಟ್ ಲೋಡ್ಗೆ ಹೋಗೋಣ. ಲೋಡ್ಗೆ ಹೋಗಿ ಅಲ್ಲಿ ಎಷ್ಟೊತ್ತು ಇವತ್ತೇ ಮಾಡ್ತಾನೆ, ಏನು ಮಾಡ್ತಾನೋ ಗೊತ್ತಿಲ್ಲ. ಅಲ್ಲಿ ನಮ್ಮ ಬೆಟ್ಟಗೌಡರೆಲ್ಲ ಅಲ್ಲೇ ಅವರೆಲ್ಲ ಅಲ್ಲೇ ಖಾಲಿ ಮಾಡಿ ಅಲ್ಲೇ ಅವರೇ. ನಾನು ಇಲ್ಲಿ ಖಾಲಿ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಯಾವ ಗಾಡಿ ಫಸ್ಟು, 2 ಗಾಡಿ ಅದೇ ಫ್ಯಾಕ್ಟ್ರಿಯಿಂದ ನೆಲಮಂಗಲಿಗೆ ಅಂತ ಲೋಡು. ಜೊತೆಲೇ ಆಗುತ್ತಾ ಹಿಂದೆ ಮುಂದೆ ಆಗುತ್ತಾ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡೋಣ. ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊರಡೋಣ. ಫ್ಯಾಕ್ಟ್ರಿಯಿಂದ ಹೊರಟು ಸೀದಾ ಲೆಫ್ಟು ಇಂಡಸ್ಟ್ರಿಯಲ್ ಏರಿಯಾ. 2 ದಿವಸದಿಂದ ಇಲ್ಲಿ ಮಲಗಿ ಬಿಸಿಲು ಬೇರೆ ಸಿಕ್ಕಾಬಡೆ ಬಿಸಿಲು, ಮಲಗಿ ಸಾಕಾಗ್ಬಿಟ್ಟಿತ್ತು. ಹೆಂಗ ಲೋಡ್ ಇವಾಗ ಹೇಳಿದ್ರು. ಎಲ್ಲ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ರೋಡು, ಪೂರ್ತಿ ಬೆಟ್ಟದ ಮೇಲೆ ಐತೆ ಫ್ಯಾಕ್ಟ್ರಿ. ಇದು ಮುಂದೆ ತೋರಿಸ್ತೀನಿ ಬರ್ರಿ ಹೆಂಗೈತೆ ಅಂತ. ಜೊತೆಲಿ ಯಾರು ಒಬ್ರು ಇದ್ದಿದ್ರೆ ಕ್ಲಿಯರಾಗಿ ತೋರಿಸ್ಬೋದಿತ್ತು ವಿಡಿಯೋ ಮಾಡಿ. ನಾವು ಒಬ್ಬನೇ ಓಡಿಸ್ಕೊಂಡು ತೋರಿಸೋದು ಭಾರಿ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ತೋರಿಸ್ತೀನಿ, ಬಿಡಲ್ಲ. ಎಷ್ಟಾಗುತ್ತೆ ಅಷ್ಟು.
ಲೆಫ್ಟು. ದೊಡ್ಡ ಆಲದ ಮರ, ದೊಡ್ಡ ಆಲದ ಮರ ಅಲ್ಲ, ಆಲದ ಮರ ಸ್ವಲ್ಪ ದೊಡ್ಡದಾಗೈತೆ ನೋಡಿ, ಕಾಣ್ತಿರ್ಬೋದು ಇವಾಗ. ಸ್ವಲ್ಪ ದೊಡ್ಡದಾಗೈತೆ, ತೀರಾ ದೊಡ್ಡದಾಗಂತ ಏನಿಲ್ಲ. ಎರಡು ದಿವಸ ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ ಕರೆಕ್ಟಾಗಿ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ಮಧ್ಯಾಹ್ನ ಅಪ್ಲೋಡ್ ಮಾಡಿರೋ ವಿಡಿಯೋ ಇನ್ನೂ ಅಪ್ಲೋಡ್ ಆಗ್ತಾನೆ ಐತೆ. ಇರೋಬ್ಬರ ನೆಟ್ಟೆಲ್ಲ ಖಾಲಿ ಮಾಡಿ ಅಪ್ಲೋಡ್ ಆಗ್ತಾನೆ ಐತೆ, ಸಾಕಾಗ್ಬಿಟ್ಟಿದೆ. ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಮತ್ತೆ ಈಗ ಹೊಸ್ದಾಗಿ ಅಪ್ಲೋಡ್ ಮಾಡ್ಬೇಕೀಗ. ಏನು ಗಾಡಿ ರನ್ನಿಂಗಲ್ಲಿತ್ತಲ್ಲ, ಇವಾಗ ಅಪ್ಲೋಡ್ ಮಾಡಿದ್ರೆ ನನಗೆ ಕರೆಕ್ಟಾಗಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗೋಷ್ಟೊತ್ತಿಗೆ ಅಪ್ಲೋಡ್ ಆಗಿರ್ತೈತೆ. ಆಮೇಲೆ ತಮ್ಮೇಲೆಲ್ಲ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ಕೋಬೋದು 6:30ಗೆ. ಹಾಸ್ಪಿಟ್ಲ್ ಎದುರುಗಡೆ ಕಾಣ್ತಿರೋದು ಆಸ್ಪತ್ರೆ. ಮರ ಕಾಣ್ತಿದ್ದಾರೆ, ಅಲ್ಲೊಂದು ಆಲದ ಮರ, ದೊಡ್ಡದೊಂದು ಆಲದ ಮರ. ಅಲ್ಲಿ ಸೀದಾ ಹೋದ್ರೆ ಹತ್ರ ಆಗುತ್ತೆ, ಆದರೆ ಸೀದಾ ಹೋಗಂಗಿಲ್ಲ. ಯಾರೋ ಫೋನ್ ಬಂತು, ನಮ್ಮ ಬೆಟ್ಟಗೌಡರು ಫೋನ್ ಮಾಡಿಬಿಟ್ರು. ನೋಡೋಣ, ಅವ್ರ ಜೊತೆ ಮಾತಾಡ್ಕೊಂಡು. ಇಲ್ಲಿ ಸೀದಾ ಹೋಗೋಕ್ಕಾಗಲ್ಲ, ಲೆಫ್ಟಿಗೆ ಹೋಗೇ ಬರ್ಬೇಕು ನಾವು. ಸೀದಾ ನಮ್ಮ ಗಾಡಿ ಹೋಗಲ್ಲ. ನೋಡಲ್ಲೊಂದು ಗಾಡಿ ಬರ್ತೈತೆ ನೋಡಿದ, ಆ ಗಾಡಿ ಬರ್ತೈತಲ್ಲ, ನಾವು ಹಂಗೆ ಹೋಗ್ಬೇಕು. ಸೀದಾ ಹೋಗಕ್ಕೆ ನಮ್ಮ ಗಾಡಿ ಹೋಗಲ್ಲ. ನೋಡಿ ಸ್ನೇಹಿತರೆ, ಬೆಟ್ಟದ ಮೇಲೆ ಬಂದಿದ್ದೀನಿ. ಎದುರುಗಡೆ ನೋಡ್ತಾರೆ, ಕಾಣ್ತಿರ್ಬೋದು ನಿಮಗೆ. ಆ ಬೆಟ್ಟದ ಮೇಲೆ ಹೋಗ್ಬೇಕು. ಆ ಬೆಟ್ಟದ ಮೇಲೆ ಹೋದರೆ ಈ ಕಡೆ ಸಮುದ್ರ, ಪಣಜಿ ಎಲ್ಲ ಕಾಣ್ತವೆ. ಪೂರ್ತಿ ಬೆಟ್ಟದ ಮೇಲೆ ಇರೋದು ಇಂಡಸ್ಟ್ರಿಯಲ್ ಏರಿಯಾ. ಇದು ಮಡ್ಕಾಯಿ ಇಂಡಸ್ಟ್ರಿಯಲ್ ಏರಿಯಾ ಅಂತ. ಹೋಗ್ತೀನಿ ತಡ್ರಿ, ಆ ಬೆಟ್ಟದ ಮೇಲೆ ಹೋದಾಗ ತೋರಿಸ್ತೀನಿ. ಈ ಕಡೆ ಎರಡು ನಾವು ಬೆಟ್ಟದ ಮ್ಯಾಗ ಇರ್ತೀವಿ, ಎರಡರ ಮಧ್ಯೆ ದಾರಿ ಹೋಗುತ್ತೆ, ತೋರಿಸ್ತೀನಿ ಬರ್ರಿ. ರೋಡ್ ಮಾತ್ರ ಚೆನ್ನಾಗೈತೆ, ರೋಡ್ಗೇನು ಸಮಸ್ಯೆ ಇಲ್ಲ. ಗೋವಾದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದ್ರೂ ರೋಡ್ ಮಾತ್ರ ಸೂಪರಾಗಿರುತ್ತೆ. ಏನಪ್ಪ ಅಂದರೆ 10 ಇಳಿ ಟರ್ನಿಂಗು, ಬೆಟ್ಟ ಗುಡ್ಡ ಹತ್ತಿ ಇಳಿಬೇಕು, ಟರ್ನಿಂಗು. ಇದೇ ಮೇಯ್ನು ಗೋವಾದಲ್ಲಿ. ನೋಡಿ, ಈ ಕಡೆ ಬೆಟ್ಟದ ಮೇಲೆ ಬಂದಿದ್ದೀನಿ. ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ರನ್ನಿಂಗಲ್ಲಿ. ಆ ಕಡೆ ಎಲ್ಲ ಕಾಣ್ತಿರ್ಬೋದು, ನೀರುಗಳೆಲ್ಲವೇ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ನೋಡಿ. ಮತ್ತೆ ಯಾವಾಗಾರು ಫ್ರೀ ಇದ್ದಾಗ ಬಂದು ಒಂದ್ಸಲಿ ನಿಲ್ಲಿಸ್ಬಿಟ್ಟು ಗಾಡಿ ಕ್ಯಾಬಿನ್ ಮೇಲೆ ಎತ್ತು ನೋಡಿ. ಇವಾಗ ಕಾಣ್ತಿದ್ದು ನೋಡಿ, ಇವಾಗ ನೀರೆಲ್ಲ. ಗಾಡಿ ಕ್ಯಾಬಿನ್ ಮೇಲೆ ಹತ್ಬಿಟ್ಟು ಒಂದ್ಸಲಿ ವಿಡಿಯೋ ಮಾಡ್ತೀನಿ ನೋಡಿ. ಈ ಕಡೆ ನೋಡಿ, ಎರಡು ಬೆಟ್ಟದ ಮಧ್ಯೆಯಲ್ಲಿರೋ ದಾರಿ ಇದು ನೋಡಿ, ಹೆಂಗಿದೆ ದಾರಿ ಅಂತ. ಯಾವಾಗಾರು ಫ್ರೀ ಇದ್ದಾಗ, ನನಗೆ ಬೆಳಗ್ಗೆಯಿಂದ ಫ್ರೀಯಾಗಿ ಮಲಗಿದ್ದೆ ನಾನು, ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಬೆಳಗ್ಗೆಯಿಂದ ಬಂದು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಜಾಗ ನಿಲ್ಲಿಸ್ಬಿಟ್ಟು ಆರಾಮಾಗಿ ಗಾಡಿ ಮೇಲೆ ಎತ್ತಿ ಕ್ಲಿಯರಾಗಿ ವೀಡಿಯೋ ಮಾಡ್ಬೋದಿತ್ತು. ಐಡಿಯಾ ಇರಲಿಲ್ಲ. ಸುಮ್ಮನೆ ಅಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡಿದ್ದೆ. ಇವಾಗ ಲೋಡ್ ಹೇಳಿದ್ಮೇಲೆ ಎತ್ಕೊಂಬರ್ಬೇಕಾದ್ರೆ ಈ ಪ್ಲ್ಯಾನ್ ಬಂದಿದ್ದು. ಬರ್ರಿ ನೋಡಿ, ಎಷ್ಟು ಕ್ಲಿಯರಾಗಂತೂ ಕಾಣ್ತಿಲ್ಲ, ತಕ್ಕ ಮಟ್ಟಿಗೆ ಕಾಣ್ತೈತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಿಪ್ ಬಂದಾಗ ಕ್ಲಿಯರಾಗಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಅಲ್ಲೆಲ್ಲ ಕಾಣ್ತಿರ್ಬೋದು ನೋಡಿ. ಸುಮಾರು ಒಂದು ನನ್ನ ಅಂಬಾರಿಯಲ್ಲಿ ಓಡಿಸ್ತಿರ್ಬೇಕಾದ್ರೆ ಯಾರೋ ಒಬ್ರು ಹಾಕಿದ್ರು. ನಾನು ಕೊಂಡೈಮಪ್ಪಲ್ಲಿ ಬಗ್ಗೆ ಹೇಳಿದ್ದೆ, ಪೈಂಟ್ ತುಂಬ್ಕೊಂಬರ್ಬೇಕಾರೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಬರೀ ಬೆಟ್ಟದಲ್ಲಿ ಇರೋದು ಅಂಥೇಳಿ. ಅದ್ರಾಗ ಯಾರೋ ಒಬ್ರು ಹೇಳಿದರು, ಮಡ್ಕೆ ಇಂಡಸ್ಟ್ರಿಯಲ್ ಏರಿಯಾ ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಪೂರ್ತಿ ಬೆಟ್ಟದ ಮೇಲೆ ಐತೆ ಅಂತ. ನೋಡಿ ಹೆಂಗೈತೆ ಡೌನು. ಅವತ್ತು ಮೆಸೇಜ್ ಹಾಕಿದ್ರು, ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ನಾನು ಆ ಗಾಡಿಗೆಲ್ಲ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದ್ದೇ ಇಲ್ಲ. ಈ ಗಾಡಿ ಬಂದಮೇಲೆ ಬಂದಿರೋದು ಈ ಇಂಡಸ್ಟ್ರಿಯಲ್ ಏರಿಯಾಗೆ. ಬರೀ ಹೋಗೋಣ, ಆದಷ್ಟು ಬೇಗ ಹೋಗಿ ಇದಕ್ಕೆ ಕುಕ್ಕಳೆಮ್ ಹೋಗ್ಬೇಕು. ಕುಕ್ಕಳೆಮಿಂದ ಲೋಡ್ ಆಗುತ್ತೆ. ಅಲ್ಲೇ ನಮ್ಮ ಬೆಟ್ಟಗೌಡ್ರ ಗಾಡಿ ಎಂಟ್ರಿ ಮಾಡಿಸೋರಂತೆ. ನಾವು ಹೋಗಿ ಎಂಟ್ರಿ ಮಾಡಿಸಿ ಇವತ್ತು ಆದಷ್ಟು
ಬೇಗ ಲೋಡ್ ಮಾಡಿಸ್ಕೊಂಡು ಆರಾಮಾಗಿ ಹೋಗೋಣ. ನಾಳೆ ಭಾನುವಾರ, ನಾಳೆ ಖಾಲಿ ಆಗೋಲ್ಲ, ಆರಾಮಾಗಿ ಹೋಗೋಣ. ಫಸ್ಟು ಹೋಗಿ ಆದಷ್ಟು ಬೇಗ ಲೋಡ್ ಮಾಡಿಸ್ಕೊಂಬಿಡೋಣ. ಸ್ನೇಹಿತರೆ ನೋಡಿದ್ರ ಗೊಬ್ಬರ ಹೀಟಾಗಿ ಹೆಂಗೆ ಬಂದೈತೆ, ಹಂಗೆ ಬಂದು ಆ ಕಡೆ ಮಿಷಿನ್ಗೆ ಹೋಗುತ್ತೆ. ಈ ಕಡೆ ಮಿಷಿನಿಂದ ಈ ಮಿಷಿನಲ್ಲಿ ಬಂದು ಆ ಕಡೆ ಮಿಷಿನ್ಗೆ ಹೋಗುತ್ತೆ. ನೋಡಿ ಇವಾಗ ಬರುತ್ತೆ. ನಾವು ತಗೊಂಬರೋ ಗೋಲಿಯ ಬುಲೆಟಿಂದ ಹಿಡಿದು ಆ ಬುಲೆಟ್ನ ಕಟ್ ಮಾಡಿ ಈ ಥರ ಮಾಡ್ತಾರೆ. ಬಿಸಿ ಮಾಡಿ ಒಂದು ಕಡೆ ಬಾಯ್ಲರ್ ಅಲ್ಲಿಂದ 2-3 ಕಡೆ ಹಾಕಿ ಇಲ್ಲೊಂದು ಕಡೆ ಬಂದು ಇಲ್ಲಿಂದ ಫೈನಲ್ ಆ ಕಡೆ ಹೋಗಿ ಆ್ಯಂಗಲ್ ಆಗ್ತದೆ. ನೋಡಿ ಬರುತ್ತೆ ಇವಾಗ. ನೋಡಿ ಬಂತು ನೋಡಿದ್ರ ಆ ಕಡೆಯಿಂದ ಬಂದು ಬಾಬಾ ಏನು ಹೀಟ್ ಆಗುತ್ತೆ ಗೊತ್ತಾ. ಇಲ್ಲಿ ಆ ಕಡೆ ಹೋಗೋದು ಅದೇ ಫೈನಲ್ ಸ್ಟೇಜ್. ಅದು ಫೈನಲ್. ಆಮೇಲೆ ಈ ಥರ ಆ್ಯಂಗಲ್ ಆಗ್ಬಿಡ್ತದೆ ನೋಡಿ. ಈ ಥರ ಆ್ಯಂಗಲ್ ಬಿಡ್ತದೆ. ಯಾವ ಥರ ಸೈಜ್ ಹಾಕಿರ್ತಾರೋ ಆ ಥರ ಸೈಜ್ ಆ್ಯಂಗಲ್ ಆಗ್ಬಿಡ್ತವೆ. ಸದ್ಯಕ್ಕೆ ನಾವು ಲೋಡಿಗೆ ಬಂದಿದ್ದೀವಿ. ಲೋಡ್ ಆಗ್ತಾ ಇದೆ. ಇನ್ನೂ ಲೋಡಿಂಗ್ ಶುರು ಮಾಡಿಲ್ಲ. ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಸೌಂಡು ಅಂದರೆ ಸೌಂಡು, ಏನು ಮಾಡೋಕ್ಕಾಗಲ್ಲ. ನೋಡಿ ಇನ್ನೊಂದು ಬರ್ತೈತಿ ನೋಡಿ. ಬಂತು ನೋಡಿದ್ರ. ನೋಡಿದೆ ನಮ್ಮ ಹತ್ರ ಬರುತ್ತೆ. ಇಲ್ಲಿ ಓವರ್ ಹೀಟ್ ಆಗುತ್ತೆ ಹತ್ರ ಬಂದಾಗ ನಾವೇ ಬೆವತ್ತೋಗ್ತಾ ಇದ್ವಿ ಹೀಟಿಗೆ. ಯಾರು ಪಗ್ ಮಾಡ್ತಾರೋ ಏನೋ, ಅದು ಹೆಂಗೆ ಮಾಡ್ತಾರೋ ಅಲ್ಲಿ ಕೂತ್ಕೊಂಡು ಅವರೆಲ್ಲ ನೋಡಲ್ಲಿ ಕೂತಾರ ನೋಡೋರೆಲ್ಲ ಮೆಚ್ಚಬೇಕು ಅವ್ರಿಗೆಲ್ಲ. ಬರ್ರಿ ನಮ್ಮ ಗಾಡಿ ಲೋಡ್ ಆಗಲಿ. ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಟೈಮ್ ಆಗೋದು 6 ಗಂಟೆ ಟೈಮ್ ನೋಡಿದ್ರೆ 6 ಗಂಟೆ. ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೈತೆ ಕ್ರೇನು, ಹಿಂದ್ಗಡೆ ಒಂದು ಕ್ರೇನ್ ಐತೆ. ನಮ್ಮ ಐಟಮ್ ಎಲ್ಲೈತೆ ಅಂತ ಗೊತ್ತಿಲ್ಲ. ಅಲ್ಲಿ ಲೋಡ್ ಮಾಡ್ತಾರೆ. ಹತ್ರ ಒಂದು ಎಷ್ಟು ಬಿಸಿ ಇರ್ಬೋದಲ್ಲಿ. ಬರ್ರಿ ಲೋಡ್ ಆಗಲಿ, ಸಿಗೋಣ ಮತ್ತೆ. ಸ್ನೇಹಿತರೆ ಲೋಡೆಲ್ಲ ಮಾಡ್ಕೊಂಡು ಇದು ಕಾನ್ಕೋನ 4 ಲೈನಲ್ಲಿ ಹೋಗ್ತಾಯಿದ್ದೀವಿ. ಲೋಡ್ ಭಾಳ ಲೇಟ್ ಆಗ್ಬಿಡ್ತು ಇವತ್ತು. ಸಿಕ್ಕಾಪಟ್ಟೆ ಲೇಟ್ ಆದ್ದರಿಂದ ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಗೌಡ್ರದ್ದು ಜೊತೆಲೇ ಲೋಡ್ ಆಗೈತೆ. 2 ಗಾಡಿ ಜೊತೆಲೇ ಹೋಗ್ತಾಯಿದ್ದೀವಿ ನೋಡಿ. ಅಲ್ಲಿ ಹೋಗ್ತಾಯಿದ್ದೆ ಮುಂದೆ ಅವ್ರ ಗಾಡಿನೇ. ಹೋಗೋಣ ಮುಂದೆ ಎಲ್ಲರೂ ತೋರಿಸ್ತೀನಿ ಟ್ರಿಪ್ ಕುಡಿಯೋಕೆ ಹೋದಾಗ. ಸದ್ಯಕ್ಕೆ ಎಷ್ಟಾಗುತ್ತೋ ನೈಟ್ ಅಷ್ಟು ಓಡಿಸ್ಕೊಂಡು ಬೆಳಗ್ಗೆ ಆರಾಮಾಗಿ ರೆಸ್ಟ್ ತಗೊಂಡು ಹೋಗೋದು. 2 ಗಾಡಿ ಒಂದೇ ಕಡೆ ಲೋಡು, ಒಂದೇ ಕಡೆ ಅಲ್ಲೋಡು. ಅದು ನೆಲಮಂಗಲ ಅಲ್ಲೋಡು, ನಮ್ಮದು ನೆಲಮಂಗಲ ಅಲ್ಲೋಡು. ಹಂಗಾಗಿ 2 ಗಾಡಿ ಜೊತೆಲೇ ಹೋಗ್ತೀವಿ. ನೆಲಮಂಗಲವರೆಗೂ ಜೊತೆಲೇ ಹೋಗ್ತೀವಿ ನೋಡಿ. ಹೋಗ್ತಾಯಿದ್ದಲ್ಲಿ ಅವ್ರೊಂದು ಸ್ವಲ್ಪ ನಮ್ಮ ಗೌಡ್ರು ದಬಾಯಿಸಿ ಹೊಡಿತಾರಪ್ಪ. ನಮ್ಮ ಗಾಡಿ ಹೋಗ್ತಾ ಇಲ್ಲ. ಈಗ ಯಾಕೆ ಸ್ಲೋ ಮಾಡ್ತಾರೆ ನೋಡಿ ನಮ್ಮ ಗೌಡ್ರು. 2 ಗಾಡಿ ಹಿಂಗೆ ಜೊತೆಲಿದ್ದಾಗ ಬೇಜಾರಾಗಲ್ಲ ಗಾಡಿ ಓಡ್ಸೋಕ್ಕೆ ನೋಡಿ. ಎರಡು ಜೊತೆಯಲ್ಲೇ ಹೋಗ್ತಾ ಇರ್ತೀವಿ. ನೋಡೋಣ ಮುಂದೆ ಎಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಹೋಗೋಣ. ಬಾರ್ಡ್ರೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಎಲ್ಲರೂ ಹೋಗಿ ಟೀ ಕುಡ್ಕೊಂಡು ಹೋಗೋಣ. ಸ್ನೇಹಿತರೆ ರಾಮನ ಗುಡಿ ಬಿಟ್ಟು ಮುಂದೆ ನಮ್ಮ ಗೋಳಾಪುರದ ಹತ್ರ ಬಂದು ಟೈಮು 3:15 ಕಾಣ್ತಿರ್ಬೋದು ನೋಡಿ. 3:15 ನಮ್ಮ ಗೌಡ್ರಿಗೆ ನಿದ್ದೆ ಬರ್ತೈತಂತೆ. ಸೈಡ್ಗೆ ಹಾಕಿರು, ನಾವು ಸೈಡ್ಗೆ ಹಾಕಿದ್ವಿ. ಮಲಿಕೊಳ್ಳೋಣ ಸದ್ಯಕ್ಕೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗೋಣ. ರಿಸ್ಕ್ ತಗೊಂಡು ಗಾಡಿ ಓಡಿಸೋದು ಬೇಡ. ಟ್ರಿಪ್ಪು ಭಾಳ ಲಾಂಗ್ ತುಂಬಿದ್ವಿ. ರಿಸ್ಕ್ ತಗೊಂಡು ಗಾಡಿ ಓಡಿಸಿದ್ವಿ.
ಇದೇನಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾಳೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಭಾನುವಾರ ಬೇರೆ ಬೆಳಕಾದ್ರೆ ಭಾನುವಾರ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಸೋಮವಾರ ಹೋಗಿ ಖಾಲಿ ಮಾಡ್ರಾಯ್ತು. ಎಲ್ಲೇ ಮಲಗಲಿ, ಎಂಥ ಸೇಫ್ಟಿ ಜಾಗದಲ್ಲೇ ಮಲಗಲಿ, ಕ್ಲೀನಾಗಿ ಲಾಕ್ ಮಾಡಬೇಕು. ನೋಡಿ ಎಲ್ಲ ಪೂರ್ತಿ ಕ್ಲೀನಾಗಿ ಲಾಕ್ ಮಾಡಿಬಿಟ್ಟಿದ್ದೀನಿ. 2 ಕಡೆ ಕರ್ಟನ್ ಬಿಟ್ಟಿಲ್ಲ, ಸೆಕೆ ಈ ಕಡೆ ಎಲ್ಲ, ಹಾಗಾಗಿ ಕರ್ಟನ್ ಬಿಟ್ಟಿಲ್ಲ. ಇದು ಜಾಲರಿ ಹಾಕಿ ಲಾಕ್ ಮಾಡಿದ್ದೀನಲ್ಲ, ಇದರಿಂದ ನಮಗೆ ಫುಲ್ ಆರಾಮಾಗಿ ಮಲಿಕೋಬೋದು. ನಮ್ಮ ಗೌಡ್ರ ಗಾಡಿ ಪಾರ್ಕಿಂಗ್ ಲೈಟು ಎಲ್ಲ ಹಾಕಿ ಆನ್ ಮಾಡಿಬಿಟ್ಟಿದ್ದಾರೆ. ನಂದು ಅಷ್ಟೇ ಪಾರ್ಕಿಂಗ್ ಎಲ್ಲ ಆನಲ್ಲೇ ಐತೆ ನೋಡಿ, ಕಾಣ್ತಿರ್ಬೋದು. ರೋಡಿಂದ ಆದಷ್ಟು ಸೈಡ್ಗೆ ಹಾಕಿ ಪಾರ್ಕಿಂಗ್ ಲೈಟೆಲ್ಲ ಹಾಕ್ಬಿಟ್ಟು ಆರಾಮಾಗಿ ಮಲಿಕೊಳ್ಳೋಣ ನೆಮ್ಮದಿಯಾಗಿ. ಒಂದು 3 ಅವರ್ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ, ಗುಡ್ ನೈಟ್. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಪ್ಪ ಇದರಿಂದ ಇಲ್ಲೂ ಯಲ್ಲಾಪುರ ಘಾಟ್ ಹತ್ತತ್ರ ಇದ್ದೀನಿ. ರಾತ್ರಿ ಈ ಗುಳಾಪುರ ಬಿಟ್ಟು ಮುಂದೆ ಬಂದು ಮಲಿಕೊಂಡಿದ್ವಿ. ಈಗ 7 ಗಂಟೆ, ಕರೆಕ್ಟಾಗಿ 7 ಗಂಟೆಗೆ ಎದ್ದು ಬಿಟ್ಟಿದ್ದೀನಿ. 6:45ಗೆ ಎದ್ದು ಬಿಟ್ಟಿದೆ. ಈಗ 7 ಗಂಟೆ ಟೈಮು. ಇನ್ನು ಟೀನೂ ಕುಡ್ದಿಲ್ಲ, ಏನೂ ಕುಡ್ದಿಲ್ಲ. ನಮ್ಮ ಗೌಡ್ರು ಮುಂದೆ ಹೋಯ್ತವ್ರೆ. ಎಲ್ಲ ನಿಲ್ಲಿಸ್ತೀನಿ ಅಂದರು, ಎಲ್ಲಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಹೋಯ್ತಾವ್ರೆ ಅವರು. ಬರ್ರಿ ಮುಂದೆ ಅಲ್ಲೆಲ್ಲರೂ ಬೆಳಗ್ಗೆನೇ ಎದ್ದು ಟೀ ಕುಡಿಬೇಕು. ಗೌಡ್ರು ಮುಂದೆ ನಿಲ್ಲಿಸ್ತೀನಿ ಅಂತ ಹೋದರು, ಹಂಗಾಗಿ ಮುಂದೆ ನಾವು ಹೋಗ್ತಾಯಿದ್ವಿ. ಅಲ್ಲೆಲ್ಲ ನಿಲ್ಲಿಸಿರೋ ಟೀ ಕುಡ್ಕೊಂಡು ಆರಾಮಾಗಿ ಘಾಟ್ ಹತ್ತಿಸ್ಕೊಂಡು ಯಲ್ಲಾಪುರ ಘಾಟು. ಓಹೋ, ಯಲ್ಲಾಪುರ ಘಾಟ್ ಹತ್ಸ್ಕೊಂಡು ಹೋಗೋಣ. ಯಲ್ಲಾಪುರದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರೇ, ನೋಡೋಣ. ಟೈಮು ಬೇಗ ಇರೋದ್ರಿಂದ ಇಷ್ಟು ಫೋನ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ. ಗೌಡ್ರೆ ನಿಲ್ಸ್ರಿ ಗೌಡ್ರೆ, ಟೀ ಕುಡಿಯೋಣ ಬೆಳಗ್ಗೆನೆ. ಸೀದಾ ಹೋಗ್ಬಿಟ್ರೆ ಹೆಂಗೆ ಗೌಡ್ರೆ? ಇದು ಬಿಟ್ಟರೆ ಮತ್ತೆಲ್ಲೂ ಟೀ ಅಂಗಡಿ ಸಿಗಲ್ಲ ಗೌಡ್ರೆ. ಗುಳಾಪುರ ಎಲ್ಲ ಟೀ ಕುಡಿಯೋಕೆ ಎಲ್ಲ ಘಾಟ್ ಇಳಿಸ್ಕೊಬಂದು ನಿಲ್ಸಿರೋರು ಇವರು. ನಮ್ಮ ಗೌಡ್ರು ಇನ್ನೆಲ್ಲಿ ಟೀ ಅಂಗಡಿ ಐತಂತ ಹೋಗಾರಪ್ಪ ಗೌಡ್ರು. ಸೀದಾ ಹೋಗ್ಬಿಡಾರಪ್ಪ. ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ಟೀ ಅಂಗಡಿ ಸಿಗಲ್ಲ. ಅಲ್ಲೋಡಲ್ಲಿ ಹೋಯ್ತಾ ಅವರಲ್ಲಿ. ಇಲ್ಲೆಲ್ಲ ಟೀ ಅಂಗಡಿ ಓಪನೇ ಇಲ್ಲ. ಸೂಪರು ಇಷ್ಟು ಇಲ್ಲಿ ಓಪನ್ ಐತೆ. ಗೌಡ್ರು ಸೀದಾ ಹೋಯ್ತಾನೆ ಅವರೇ. ಆಮೇಲೆ ಬೆಳಗ್ಗೆ ಎದ್ದು ಟೀ ಕುಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಇರಲಿ, ಏನು ಮಾಡೋಕ್ಕಾಗಲ್ಲ. ಗೌಡ್ರೆಲ್ಲ ನಿಲ್ಲಿಸ್ದಾಗ ಟೀ ಕುಡಿಸೋಣ. ನಮ್ಮ ಗೌಡ್ರು ಫೈನಲ್ ಆಗು ಟೀ ಕೊಡಿಸ್ಲೇ ಇಲ್ಲಪ್ಪ. ಘಾಟ್ ಹತ್ತಕ್ಕೆ ಶುರು ಆಗ್ಬಿಡ್ತು. ಇನ್ನು ಘಾಟ್ ಹತ್ತಿ ಯಲ್ಲಾಪುರ ಹೋಗೋವರೆಗೂ ಟೀ ಅಂಗಡಿ ಸಿಗಲ್ಲ. ರೋಡೆಲ್ಲ ಹೊಸ ರೋಡ್ ಮಾಡಿದ್ದಾರೆ ನೋಡಿ. ಎಲ್ಲ ಹೊಸದಾಗಿ ರೋಡ್ ಮಾಡಿದಾರಪ್ಪ. ಘಾಟು ನೋಡಿ, ಎಲ್ಲ ರೋಡ್ ಮಾಡಿದ್ದಾರೆ ಹೊಸದಾಗಿ. ಯಲ್ಲಾಪುರ ಘಾಟು ಚೆನ್ನಾಗಿಲ್ಲ ಅಂತ ಬರ್ದೇ ಇರೋರೆಲ್ಲ ಬರ್ರಪ್ಪ. ಇವಾಗ ಸೂಪರಾಗಿ ನೋಡಿ, ಎಲ್ಲ ಫುಲ್ ಡಾಂಬರ್ ಕೆಲಸ. ಪ್ಯಾಚ್ ವರ್ಕ್ ಏನು ಮಾಡಿಲ್ಲ, ಫುಲ್ ಡಾಂಬರೇ ಮಾಡಿರೋದು. ನೋಡಿದ್ರ, ಫುಲ್ ಡಾಂಬರ್ ಕೆಲಸ ಮಾಡಿದ್ದಾರೆ. ಚಳಿ ತಾಳೆನು ಈ ಚಳಿಯ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ನಾನೇನು ಮಾಡಲಿ? ಟೀನು ಇಲ್ಲ, ಹಾರ್ಲಿಕ್ಸು ಇಲ್ಲ, ಬೂಸ್ಟ್ ಇಲ್ಲ, ನಾನೇನು ಮಾಡಲಿ? ಟೀ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗಿರೋದು. ಬೆಳಗ್ಗೆ ನಮ್ಮ ಗೌಡ್ರು ಟೀನೇ ಕೊಡಿಸಿಲ್ಲ, ಕರ್ಕೊಬಂದ್ಬಿಟ್ರು. ಹೋಗಿ ಜಯಸಿಂಹ. ಈ ಕಾಡುಗಳು ನೋಡಿದ್ರೆ, ಈತ ಮರಗಿಡಗಳು ನೋಡ್ರೆ ನಮ್ಮ ಜಯಸಿಂಹ ಪಿಕ್ಚರ್ದು ಸಾಂಗಿ ನೆನಪಿಗೆ ಬರೋದು. ಎಲ್ಲಿಂದ ಎಲ್ಲೋಲಿ ಜಯಸಿಂಹ ಪಿಕ್ಚರ್ ಸಾಂಗೆ ನೆನಪಿಗೆ ಬರೋದು. ಡಾಡಾ ಅಷ್ಟೇ. ಇಲ್ಲಿಂದ ಹಳೆ ರೋಡ್ ಮತ್ತೆ ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾವ್ರೆ, ಕಂಪ್ಲೀಟ್ ಮಾಡ್ತಾರೆ. ರೋಡ್ ಮಾಡ್ಕೊಂಬರ್ತಾವ್ರೆ.
ಫುಲ್ ರೋಡ್ ಮಾಡ್ತಾರೆ. ಇಲ್ಲೆಲ್ಲ ಪ್ಯಾಚ್ ವರ್ಕ್ ಹಾಕೋದು, ಅದ್ರ ಮೇಲೆ ತಾರ್ ಹಾಕೋದು. ಇದು ಬೇರೆ ಓಪನ್ ಮಾಡಿಬಿಟ್ಟಿದ್ದೀನ, ತಣ್ಣ ಗಾಳಿ ಬೀಸ್ತೈತೆ. ಅದು ಬಿಚ್ಚಿದ್ರೆ ಒಂದು ಸ್ವಲ್ಪ ಹೀಟ್ ಆದ, ಇಂಜಿನ್ ಆದ್ರೆ ಹೀಟ್ ಆಗೋದು, ತಣ್ಣಗೆ ಮಾಡೋದು. ಅದು ಇಲ್ಲ, ಇದು ಇಲ್ಲ. SGT ನೋಡ್ದ, ಅದ್ರ ಹಿಂದ್ಗಡೆ SGT ಐತೆ. ಅರ್ಜುನ, ಯಾಕೆ ಇಷ್ಟು ಲೇಟ್ ಆಗ್ತಿದೆ? ಹತ್ತು ಬಿಡು ಬೇಡ ನೀನು. ನೋಡಿ ನಮ್ಮ ಗೌಡ್ರು ಎಷ್ಟು ಮುಂದಕ್ಕೆ ಹೊಂಟೋಗ್ಬಿಟ್ರು.